ಹಾಯ್ ಗೆಳತಿಯರೇ, ಎಲ್ಲರಿಗೂ ಸ್ವಾಗತ. ನಾನೇ ಕಿಚನ್ ಬೈ ಸಾಧನ. ಇವತ್ತು ನಾನು ನಿಮಗೆ ಉಂಡೆ ಮಾವಿನ ಹಣ್ಣಿಂದ ಗೊಜ್ಜು ತೋರಿಸ್ತಿದ್ದೀನಿ. ಉಂಡೆ ಮಾವಿನ ಹಣ್ಣು ಅಂದರೆ ನಾರ್ ಮಾಮೂಲು ಪೊಂಡು ಅಂತಾರೆ, ಮತ್ತು ಚಕ್ರಗುತ್ತಿ ಅಂತಾರೆ. ಆ ಮಾವಿನ ಹಣ್ಣು ನೋಡಿ, ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣು, ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಹುಳಿನೂ ಇರಲ್ಲ, ಸಿಹಿ ಖಾರ ಎಲ್ಲ ಒಂಥರ ತಿಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್. ಎಲ್ಲ ಅಡುಗೆದಕ್ಕಿಂತ ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮೊದಲು, ಆಮೇಲೆ ಅಳತೆ ಹೇಳ್ತೀನಿ. ಈಗ ಬೇಕಿರೋ ಪದಾರ್ಥಗಳೇನು ಅಂತಂದರೆ ಬೆಳ್ಳುಳ್ಳಿ, ಮೆಣಸು, ಧನಿಯಾ, ಕೊತ್ತಂಬರಿ ಬೀಜ, ಧನಿಯಾ, ಕಲ್ಲು ಹೂವು ಅಂತಾರೆ, ಅದು ಕಲ್ಲು ಹೂವು, ಲವಂಗ, ಜೀರಿಗೆ ಪುಡಿ, ಅರಿಶಿನ, ಓಮ, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಪೌಡರು, ಕರಿಬೇವು, ಕೊತ್ತಂಬರಿ, ಮಾವಿನ ಹಣ್ಣು, ಬೆಲ್ಲ ಮತ್ತು ಈರುಳ್ಳಿ. ಇಷ್ಟು ಬೇಕಿರೋ ಪದಾರ್ಥಗಳು. ಎಷ್ಟೆಷ್ಟು ಬೇಕು ಅನ್ನೋದು ನಿಮಗೆ ಈಗ ಹೇಳ್ತೀನಿ. ನೋಡಿ, ಈ ಸೈಜು 10 ಮಾವಿನ ಹಣ್ಣಿಗೆ ನಾನು ನಿಮ್ಗೆ ಅಳತೆ ಹೇಳ್ತಿದ್ದೀನಿ. 10 ಮಾವಿನ ಹಣ್ಣಿಗೆ 3 ಮಾವಿನ ಹಣ್ಣಿಗೆ 2 ಬೆಲ್ಲದ ಅಚ್ಚು ಬೆಲ್ಲ. ಈ ನೋಡಿ, ಈ ಸೈಜ್ ಇದೆ, ಈ ಥರ ಇದೆ. ಇಷ್ಟು ಮಾತ್ರ ದಪ್ಪ ನಾವು ಇಟ್ಕೋಬೇಕು. 3 ಮಾವಿನ ಹಣ್ಣಿಗೆ 2 ಬೆಲ್ಲದ ಅಚ್ಚು. ಇಲ್ಲಿ ಹತ್ತಿರೋದ್ರಿಂದ ನಾನು 6 ಇಟ್ಕೊಂಡಿದ್ದೀನಿ. ಆಮೇಲೆ ಈ ಈರುಳ್ಳಿನ ನಾವು ಸ್ವಲ್ಪ ರೊಟ್ಟಿಗೆ ಹೆಚ್ಕೊಳ್ತೀವಲ್ಲ, ಆ ಥರ ರೊಟ್ಟಿಗೆ ಹೆಚ್ಕೊಳ್ಳೋ ಥರ, ಇಲ್ಲ ಇನ್ನು ಸ್ವಲ್ಪ ದಪ್ಪ ಬೇಕಾದರೂ ಹೆಚ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಒಂದು 12 ಎಳ್ಸು, ಇದೊಂದು ಅರ್ಧ ಸ್ಪೂನ್ ಅಂದರೆ ಒಂದು 20 ಕಾಳು ಮೆಣಸು, ಕೊತ್ತಂಬರಿ ಬೀಜ 1 ಸ್ಪೂನ್ ಫುಲ್ಲು. ಇದು ಕಲ್ಲು ಹೂವು ಅಂತೀವಲ್ಲ, ಈ ಕಲ್ಲು ಹೂವು ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೂ ಪರವಾಗಿಲ್ಲ. ನೋಡಿ, ಈ ಥರ ಇರುತ್ತೆ ಕಲ್ಲು ಹೂವು ಅಂತಂದರೆ. ಇದು ಬೇಕೇ ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದ್ರೂ ಹಾಕ್ಬೋದು, ಇಲ್ದಿದ್ರೂ ಸ್ಕಿಪ್ ಮಾಡ್ಬೋದು. ಮತ್ತು ಲವಂಗ ಒಂದು 6ರಿಂದ 7 ಲವಂಗ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 6 ಲವಂಗ 7. ಇದು 3 ಟೇಬಲ್ ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೊಳ್ಳಿ. ಮತ್ತು ಎಳಸಾಗಿರೋ ಹಸಿಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇಂಗು ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಓಮ ಕಾಳು ಬೀಜ ಬೇಕಾದ್ರೂ ಹಾಕ್ಕೋಬೋದು. ನಿಮ್ಗೆ ಯಾವುದು ಇರುತ್ತೋ ಅದು ಹಾಕ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಅರಿಶಿನ, ಆಮೇಲೆ ಚಿಲ್ಲಿ ಪೌಡರು, ಖಾರ, ಹಸಿಮೆಣ್ಸಿನ ಪುಡಿ ಒಂದು 3 ಸ್ಪೂನಷ್ಟು ಹಸಿಮೆಣ್ಸಿನ ಪುಡಿ, ಕೊತ್ತಂಬರಿ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೆಳೆಸ್ಕೋಬೇಕು. ಈಗ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಇದನ್ನು ನೀರಲ್ಲಿ ತೊಳ್ಕೊಂಡು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಆಮೇಲೆ ನೋಡಿ ಸ್ನೇಹಿತರೆ, ಈ ಕಾಳು ಮೆಣಸು, ಕೊತ್ತಂಬರಿ ಬೀಜ, ಕಲ್ಲುವು, ಲವಂಗ, ಈ 4 ಸ್ವಲ್ಪ ಬಿಸಿ ಮಾಡಿಕೊಂಡು, ಇದೇ ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಥರ ಪುಡಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳೋದು ಅಂದರೆ ತುಂಬ ಕೆಂಪಗಾಗಬೇಕು ಅಂತಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಪೌಡರ್ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಸುಮಾರಾಗಿ ಬಿಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ, ಪೌಡರ್ ಚೆನ್ನಾಗಾಗತ್ತೆ. ಸಿಪ್ಪೆ ಬಿಡಿಸ್ಕೊಂಡು ನಾವು ಮಾವಿನ ಉಂಡೆಗಳು ಇಟ್ಕೊಳ್ತೀವಲ್ಲ, ಬೇಕಾದರೆ ಈ ಸಿಪ್ಪೆನೂ ತೊಗೋಬಹುದು, ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗಿರೋದು ತೊಗೊಳ್ಳಿ, ದಪ್ಪ ಇರೋದು ಬಿಸಾಕಿ. ಆದರೆ ಟೇಸ್ಟ್ಫುಲ್ಲಾಗಿರುತ್ತೆ, ಅಗಿದು ತಿನ್ನೋದಕ್ಕೆ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಈ ಥರ ನಾವು ಮಾವಿನ ಹಣ್ಣು ಸಿಪ್ಪೆ ಬಿಡಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ಜೀರಿಗೆ ಪುಡಿ ಹೇಳಿದ್ನಲ್ಲ, ಜೀರಿಗೆ ಪುಡಿ ಹಾಕ್ಕೋಬೇಕು 3 ಸ್ಪೂನು. ನೋಡಿ ಸ್ನೇಹಿತರೆ, ಈ ಥರ 1 2 3. ಆಮೇಲೆ ಚಿಲ್ಲಿ ಪೌಡರು 1 ಸ್ಪೂನ್. ನೋಡಿ, ಈ ಥರ ಇನ್ನೊಂದು ಅರ್ಧ. ಅದಕ್ಕೆ ತಕ್ಕ ಮಟ್ಟಿಗೆ ಉಪ್ಪು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ, ಇಲ್ಲ ಅವ್ರ ಮನೆಗಳಿಗೆ ರುಚಿ ತಕ್ಕಟ್ಟಿಗೆ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನದ ಪುಡಿ, ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಉಂಡೆಗಳಿಗೆಲ್ಲ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ನಾವು ಒಗ್ಗರಣೆಗೆ ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕೋ ತನಕ ಇದು ಆ ಉಪ್ಪು ಮೆಣಸಿನ ಪುಡದಲ್ಲಿ ನೆಂದಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದರಲ್ಲಿ. ನೋಡಿ, ಈ ಥರ
ಎಲ್ಲ ಬೆರೆತ್ಕೊಳ್ತಲ್ಲ ಈ ಥರ ನೋಡಿ. ಈ ಥರ ಎಲ್ಲನೂ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಈಗ ನಾವು ದಪ್ಪಕ್ಕಿರೋದೊಂದು ಬಾಣಲಿನೇ ಆಗಲಿ ಪಾತ್ರೆನೇ ಆಗಲಿ ಒಂದು ತೊಗೊಂಡು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಈ ಥರ ನಾನು 10 ಮಾವಿನ ಹಣ್ಣಿಗೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಥರ ಎಣ್ಣೆ ಇಟ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ನಾನು ತೋರಿಸಿದ್ದೀನಿ ಮೆಜರ್ಮೆಂಟ್ಗೆ ನೋಡಿ. ನಾವು ಅದು ಎಣ್ಣೆ ಇಟ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಳ್ಳೋಣ ಅಷ್ಟೇ. ಎಣ್ಣೆ ಬಿಸಿ ಆಯಿತು. ಇಲ್ಲಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದಾಯಿತು. ಒಗ್ಗರಣೆಗೆ ಹಾಕೋಣ. ಓಮ ಪುಡಿನ ಹಾಕ್ತೀನಿ, ಓಮ ಕಾಳು, ಕರಿಬೇವು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ 2 ಭಾಗ ಮಾತ್ರ ಮಾಡ್ಕೊಳ್ತೀನಿ. ಸಣ್ಣಗೆ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಈಗ ಸಣ್ಣಗೆ ಜಜ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಅದು ಹಾಕ್ಕೊಂಡ್ಬಿಡಿ. ಏನದೆಲ್ಲ ತುಂಬ ಹಿಂದಿಂದನೇ ಹಾಕ್ಕೋಬೋದು. ಅದು ಏನು ಸ್ವಲ್ಪ ಕೈ ಬಿಡಬೇಕು ಹಾಗೆ ಅಂತ ಏನಿಲ್ಲ. ಆಮೇಲೆ ಈರುಳ್ಳಿನೂ ಹಾಕ್ಕೊಂಡ್ಬಿಡಿ. ಇದು ಈರುಳ್ಳಿ ಏನು ಕೆಂಪಗಾಗೋ ಕೆಲಸ ಇಲ್ಲ. ಸ್ವಲ್ಪ ಒದ್ದೆ ಅಂಶ ಬಿಟ್ಕೊಂಡ್ರೆ ಸಾಕು. ಇಮಿಡಿಯೇಟಾಗಿ ನಾವು ಮಾವಿನ ಉಂಡೆಗಳನ್ನ ಹಾಕ್ಬಿಡೋಣ. ಕಲಸಿಟ್ಟಿದ್ದೀವಲ್ಲ ಅದು ಈ ಥರ ಹಾಕ್ಕೊಂಡ್ಬಿಡೋದು. ಈ ಥರ ಎಣ್ಣೆಯಲ್ಲಿ 2 ಸತಿ ಕೈಯಿಸ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಎಣ್ಣೆ ಎಲ್ಲನೂ ಅದಕ್ಕೆ ಮಿಕ್ಸ್ ಆಗೋ ಥರ ಕೈಯಾಡಿಸ್ಬೇಕು. ಈ ಥರ ಆದಮೇಲೆ ಕೈಲಾದ್ರೇನ ಕೈಯಲ್ಲಿ ಹಿಂದೆ ಮುಂದೆ ಈ ಥರ ಮಾಡಿ, ಆಗಿಲ್ಲ ಅಂದರೆ ಸ್ಪೂನಲ್ಲೇ ಮಾಡಿ, ಸೌಟಲ್ಲೋ ಸ್ಪೂನಲ್ಲೇ ಮಾಡಿ. ಚೆನ್ನಾಗಿ ಬಿಸಿ ಬಂದಿದೆ. ಈಗ ನಾವು ಇದಕ್ಕೆ ನೀರು ಹಾಕಿ ಮುಚ್ಚಿಟ್ಬಿಡೋಣ. ನೀರು ಉಂಡೆಗಳು ಮುಳುಗೋ ಥರ ನೀರು ಹಾಕಿದ್ರೆ ಸಾಕು. ನೋಡಿ, ನೀರೆಲ್ಲನೂ ಕ್ಲೀನಾಗಿ ಇದಕ್ಕೆ ಹೋಳೆಲ್ಲ ಮುಳುಗೋ ಥರ ನೀರು ಹಾಕಿ ಮುಚ್ಚಿಡಬೇಕು. ತುಂಬ ಉರಿ ಹಾಕಬಾರ್ದು. ಅದು ಬೇಯೋಷ್ಟು ಮಾತ್ರ ಹಾಕ್ಕೋಬೇಕಷ್ಟೆ. ಉರಿ ತುಂಬ ಹಾಕಬಾರ್ದು. ನೀರು ಅದು ಮುಳುಗೋ ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹಾಕೋಣ. ನೋಡಿ, ಈ ಥರ. ಇದ್ರ ಮಧ್ಯೆ ನಾವು ಬೆಲ್ಲ ಹೇಳಿದ್ನಲ್ಲ, ಬೆಲ್ಲ ಮಾತ್ರ ಹಾಕ್ಬಿಡ್ಬೇಕು. ಇದ್ರ ಜೊತೆಗೆ ಬೆಲ್ಲನೂ ಹಾಕಬೇಕು. ನೋಡಿ ಸ್ನೇಹಿತರೆ, ಈ ಥರ ಮಧ್ಯೆ ಒಂದೊಂದು ಬೆಲ್ಲ ಉಂಡೆ ಬೆಲ್ಲ ಇದ್ರೂ ಹಾಕ್ಬೋದು. ಯಾವ ಬೆಲ್ಲ ಇದೆ ಅದು ಹಾಕ್ಬೋದು. ಕಪ್ ಬೆಲ್ಲ ಇದ್ರೂ ಹಾಕ್ಬೋದು. ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ಏನು ಬೇಕಾದ್ರೂ ಮೇಲೆ ಹಾಕ್ಬೋದು. ಇದು ಸ್ವಲ್ಪ ಬೆಂದ ಮೇಲೆ ಸ್ವೀಟ್ ಬೇಕಾದ್ರೆ ಸ್ವೀಟ್ಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಖಾರ ಬೇಕಾದ್ರೆ ಇನ್ನು ಸ್ವಲ್ಪ ಖಾರ ಹಾಕ್ಕೋಬೋದು. ಏನು ಬೇಕಾದರೂ ಹಾಕ್ಬೋದು. ಇದು ಬೇಯೋಷ್ಟು ಮಾತ್ರನೇ ಉರಿ ಇಟ್ಕೋಬೇಕು. ಈಗ ಇದು ನಾವು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಈ ಥರ ಬೇಯ್ತಾ ಇದೆ ನೋಡಿ. ಈಗ ಕಾಣಿಸ್ತಿದೆಯಲ್ಲ, ಈ ಥರ ಆಗ್ತಿದ್ದಾಗ ನಾವು ಒಂದು 2 ಸತಿ ಮಧ್ಯೆ ಒಂದು 2 ಸತಿ ನಾವು ಕೆಳಗೆ ಮೇಲೆ ಕೆಳಗೆ ಹಾಕಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಗೊಜ್ಜು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ. ಬೆಲ್ಲ ಕರಗಿದ್ರೇ ಸಾಕಷ್ಟೇ, ಜಾಸ್ತಿ ಏನು ಬೇಯಿಸೋದು ಬೇಡ. ಬೆಲ್ಲ ಬೇಕಾದ್ರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಒಡೆದು ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ಬೇಗ ಕರಗೋಗುತ್ತೆ. ಇನ್ನೊಂದು 2 ನಿಮಿಷ ರೆಡಿ ಆಗುತ್ತೆ. ಆಮೇಲೆ ಫೈನಲ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳ್ಳಗೆ, ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನಾನು ಇಷ್ಟು ಮಾತ್ರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಏನೇನು ಬೇಯಿಸ್ಬೇಕು ಈಗ ಅಂದರೆ, ನೋಡಿ ಸ್ನೇಹಿತರೆ, ಈಗ ನಾವು ಕಾಳುಮೆಣಸು, ಲವಂಗ, ಕಲ್ಲುವು, ಧನಿಯಾ ಪೌಡರ್ ಮಾಡ್ಕೊಂಡಿದ್ದು ಈ ಥರ ಇದೆ. ಈ ಥರ 1-2 ಸ್ಪೂನಷ್ಟು ನಾವು ಹಾಕೋಣ. 1.5 ಸ್ಪೂನ್ ಆದರೂ ಸಾಕು. 1.5 ಸ್ಪೂನು ಅಷ್ಟು ಹಾಕೋಣ. ಸ್ವಲ್ಪ ಘಾಟ್ ಬರುತ್ತೆ. ಆಮೇಲೆ ನೋಡ್ಕೊಂಡು ನಿಮಗೆ ಬೇಕೋ ಬೇಡ ಅಂತ ಬೆರೆಸ್ಕೋಬೋದು. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡೆಯಲ್ಲಿ ಕೊತ್ತಂಬರಿ ಹಾಕೋಣ. ಈಗ ಮಾವಿನ ಹಣ್ಣಿನ ಗೊಜ್ಜು ರೆಡಿ. ಉಂಡೆ ಮಾವಿನ ಹಣ್ಣಿನ ಗೊಜ್ಜು ರೆಡಿ. ಕೂರ್ಗ್ ಸ್ಟೈಲ್ದು ಇದು ತುಂಬ ಚೆನ್ನಾಗಿರುತ್ತೆ.
ನೋಡಿ ನೀವು ಮಾಡಿ ಹೇಗಿದೆ ಅಂಥೇಳಿ. ಇದಷ್ಟು ಇನ್ನೂ ನಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಟೇಸ್ಟ್ ನೋಡಿ ಸ್ವಲ್ಪ ನೀರು ಉಪ್ಪು ಬೆಳೆಸ್ಕೋಬೋದು. ಯಾರ ಮನೆಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟಿಗೆ ಆ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಇದು ಗೊಜ್ಜು ಊಟಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ. ಈ ಥರ ಕುದೀತಿದ್ದಾಗ ಕುದಿ ಬಂದ್ರೇ ಸಾಕು, ತುಂಬ ಕುದಿಸೋದೇನಿಲ್ಲ. ಇಷ್ಟು ಮಾತ್ರ ಬಂದ್ರೇ ಸ್ವಿಚ್ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಉಂಡೆ ಮಾವಿನ ಗೊಜ್ಜು, ಚಕ್ಕುರ್ಗುತ್ತಿ, ಮಾವಿನಕಾಯಿ, ಹುಳಿ, ಖಾರ. ಹುಳಿ ಅಂತೂ ಇರೋದಿಲ್ಲ, ಒಳ್ಳೆ ಒಂಥರ ಟೇಸ್ಟ್ಫುಲ್ಲಾಗಿರುತ್ತೆ. ಈ ಗಾಳಿ ಚಳಿಗೆ ಈ ಥಂಡಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಾದರೆ ಅಂತೂ ಟಿ ವಿ ನೋಡ್ತಾ ನೋಡ್ತಾ ಜೂರ್ಕೊಳ್ತಾನೆ ಇರ್ತಾರೆ, ಎಳ್ಕೊಂಡು ರಸ ಅನ್ನೋದು ತೊಗೊಳ್ತಾನೆ ಇರ್ತಾರೆ. ಈ ಮಾವಿನ ಹಣ್ಣಲ್ಲಿ ನಾರು ಮಾಮಿಡಿ ಪಂಡ್ಲು, ಚಕ್ಕರ್ಗುತ್ತಿ ಮಾಮಿಡಿ ಪಂಡ್ಲು ಅಂತ ಹೇಳ್ತಾರೆ. ಚಪಾತಿಗೂ ಊಟಕ್ಕೆಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಈ ಮಾವಿನಕಾಯಿ ಏನಿದ್ರು ಹುಳಿ ಬರೋದಿಲ್ಲ, ಬಂದರೆ ಸಿಹಿ ಇರುತ್ತೆ, ಇಲ್ಲಾಂದರೆ ಸಪ್ಪೆ ಇರುತ್ತೆ ಅಷ್ಟೇ. ನೀವು ಮಾವಿನ ಹಣ್ಣನ್ನ ತೊಗೋಬೇಕಾದಾಗ ನೋಡೋದಕ್ಕೆ ಕಾಯಾಗೇ ಇರುತ್ತೆ, ಕೈಯಲ್ಲಿ ಫೀಲ್ ಮಾಡಿದಾಗ ಮೆತ್ತಗಿದ್ರೆ ಸಾಕು, ಗಟ್ಟಿ ಇರೋ ಕಾಯಿ ತೊಗೋಬೇಡಿ. ಹಾಗಾಗಿ ಸ್ವಲ್ಪ ಗ್ರೀನ್ ಇದ್ದರೂ ಪರವಾಗಿಲ್ಲ, ಮೆತ್ತಗಿರ್ಬೇಕು ಕಾಯಿ. ಹಾಗಂದರೆ ತುಂಬ ಕೊಳ ಅಂತ ಇರಬಾರ್ದು, ಫೀಲಿಂಗ್ ನಮಗೆ ಮೆತ್ತಗಿರ್ಬೇಕಷ್ಟೇ. ಆ ಥರ ಕಾಯಿ ಆರಿಸ್ಕೊಳ್ಳಿ, ತುಂಬ ಟೇಸ್ಟ್ಫುಲ್ ಬರುತ್ತೆ. ಆಮೇಲೆ ಅದು ಸಿಪ್ಪೆನೂ ಅಷ್ಟೇ, ಹಲ್ಲಲ್ಲಿ ಕಚ್ಕೊಂಡು ತಿಂತಿದ್ರೆ ಅದು ತುಂಬ ಒಂಥರ ಜ್ಯೂಸಿ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಬಾಯ್ ಫ್ರೆಂಡ್ಸ್, ಬಾಯ್.